ಇಲ್ಲಿ ಇವತ್ತು ನಮ್ಮ ಸಮಾಜ ಸೇವಕರಾದಂಥ ಪ್ರಭಾವಿ ನಾಯಕರು ಅಂದರೆ ರಾಜಕೀಯದಲ್ಲಿದ್ದರೂ ಕೂಡ ರಾಜಕಾರಣ ಮಾಡದೇನೆ ಜನಸೇವೆನೇ ಕಾಯಕ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಕೂಡ ಸೇವೆ ಸಲ್ಲಿಸ್ತಾ ಜನಾನುರಾಗಿಯಾಗಿ ಪ್ರಸಿದ್ಧಿ ಪಡೆದಿರುವಂಥ ಅದು ದುಬೈನಲ್ಲಿ ಕನ್ನಡ ಸಂಘದ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಮೊಹಮ್ಮದ್ ಜಫರುಲ್ಲಾ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಚೇತನರ ಈ ಒಂದು ವಸತಿ ಶಾಲೆಯಲ್ಲಿ ಉದ್ಯಾಪನ ಆಚರಿಸಬೇಕು ಅಂತ ನಮ್ಮ ಸ್ನೇಹಿತರಂಥ ಪಂಚಾಕ್ಷರಿ ಮತ್ತು ಅಭಿಮಾನಿ ಬಳಗದವರೆಲ್ಲರೂ ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಮೂಲಕ ಶುಭಾಶಯನ ಕೋರ್ತಾ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ದಿನ ಮೊನ್ನೆ ಜಫರುಲ್ಲಾ ಖಾನ್ ಸಾಹೇಬ್ರದ್ದು ಒಂದು ಕೊಡುಗೆ ನಮ್ಮ ಮಂಡ್ಯ ಭಾಗದಲ್ಲಿ, ಅದರಲ್ಲೂ ಕೂಡ ಎಲ್ಲ ಕಡೆಯೂ ಇದೆ ಅವ್ರದ್ದು. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಕೋಟ್ಯಾಧೀಶರು ನಾಡಿನಲ್ಲಿ ತುಂಬ ಜನ ಇದ್ದಾರೆ. ಅವರು ಯಾವತ್ತೂ ರಾಜಕಾರಣಿ ಗುರುತಿಸ್ಕೊಂಡವರಲ್ಲ, ಚುನಾವಣೆ ನಿಂತವರಲ್ಲ. ಅವ್ರು ಏನು ಸೇವೆ ಮಾಡಿದ್ರು ಕೂಡ ಚುನಾವಣೆ ಹಿನ್ನೆಲೆ ಇಟ್ಕೊಂಡು ಮಾಡಿದವರೇ ಅಲ್ಲ. ಯಾವತ್ತೂ ರಾಜಕೀಯನೂ ಬಯಸಿಲ್ಲ ಅವರು. ರಾಜಕಾರಣಿಗಳ ಜೊತೆ ಇದ್ರೂ ಕೂಡ ರಾಜಕೀಯ ಬಯಸಿದವರಲ್ಲ. ಸೊ ಅವ್ರು ಕೊರೋನಾ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಬಂದು ಇಲ್ಲೇ ಇದ್ದು ಹಲವಾರು ದಿವಸ ಇದು ಫುಡ್ ಕಿಟ್ಗಳನ್ನ ರೆಡಿ ಮಾಡಿಸಿ ಮನೆಗೆ ಗ್ರಾಮೀಣ ಭಾಗಕ್ಕೆ ಮತ್ತು ನಗರ ಪ್ರದೇಶಗಳ ಭಾಗಕ್ಕೆ ಫುಡ್ ಕಿಟ್ಗಳನ್ನ ಹಂಚಿ ಅವತ್ತಿನ ಅವು ನೋವಲ್ಲಿದ್ದಂಥ ಸಾರ್ವಜನಿಕ ಸೇವೆಗೆ ಸ್ಪಂದಿಸಿ ಹಲವಾರು ಮಾತು ಕಾರ್ಯಗಳನ್ನ ಮಾಡಿದ್ದಾರೆ. ಒಂದು ಮದುವೆ ಕಾರ್ಯಕ್ರಮ ಆಗ್ಬೋದು, ಒಂದು ಸಾವು ನೋವು ಕಾರ್ಯಕ್ರಮ ಆಗ್ಬೋದು, ಒಬ್ಬರು ಚಿಕಿತ್ಸೆ ಕೊಡಿಸೋದಾಗ್ಬೋದು, ವಿದ್ಯಾರ್ಥಿ ವೇತನಕ್ಕೆ ಏನೋ ಅನುಕೂಲ ಮಾಡಿಕೊಡುವಂಥದ್ದಾಗ್ಬೋದು. ಪ್ರತಿಯೊಂದರಲ್ಲೂ ಕೂಡ ಅವ್ರ ಸೇವೆ ಅನನ್ಯವಾಗಿದೆ ನಮ್ಮ ಮಂಡ್ಯ ಭಾಗದಲ್ಲಿ. ಅದರಿಂದ ಈ ಮೂಲಕ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು, ಆರೋಗ್ಯನ, ಯಶಸ್ಸನ್ನು ಕೊಡಲಿ ಅಂತ ಈ ಮೂಲಕ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಈ ಶುಭಾಶಯ ಕೊಡ್ತಾ ಇದ್ದೀವಿ.